ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ದೇವರ ವಾಕ್ಯವನ್ನು ಮುಂದುವರಿಸುತ್ತಾ ಇವತ್ತಿನ ದಿನದಲ್ಲಿ ಒಬ್ಬ ಹೆಣ್ಣು ಮಗಳ ಬಗ್ಗೆ, ಆಕೆಯು ಮಾಡಿಕೊಂಡಂಥ ಉತ್ತಮವಾದ ಆಯ್ಕೆಯ ಬಗ್ಗೆ ಕಲಿತುಕೊಳ್ಳೋಣ. ಆಕೆಯ ಹೆಸರು ರೂತಳು. ಆಕೆಯು ಅತ್ತೆಯ ಜೊತೆಯಲ್ಲಿಯೇ ಇರುವುದಕ್ಕೆ ಆರಿಸಿಕೊಂಡಳು, ತೀರ್ಮಾನ ಮಾಡಿಕೊಂಡಳು. ಬನ್ನಿ, ಈಕೆಯ ಬಗ್ಗೆ ಕಲಿಯುವುದಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರ ಸ್ತೋತ್ರ ಹೇಳುತ್ತೇನೆ. ಪ್ರಿಯ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಕುಳಿತು ನಿನ್ನ ವಾಕ್ಯವನ್ನು ಕೇಳುವುದು ಎಷ್ಟು ಉತ್ತಮವಾದದ್ದು ಎಂಬುದನ್ನು ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಈ ಸಮಯದಲ್ಲಿ ರೂತಳ ಬಗ್ಗೆ ನಾವು ಕಲಿತುಕೊಳ್ಳುವಾಗ ಆಕೆಯ ಜೀವಿತದಲ್ಲಿ ಆದಂಥ ಕಹಿ ಘಟನೆಗಳನ್ನೆಲ್ಲ ಮರೆತು ಆಕೆಯು ಮಾಡಿಕೊಂಡಂಥ ಆಯ್ಕೆಯ ನಿಮಿತ್ತವಾಗಿ ಉತ್ತಮವಾದ ಹೆಣ್ಣು ಮಗಳಾದಳು ಎಂಬುದಾಗಿ ನಾವು ಕಲಿಯಲಿದ್ದೇವೆ. ನಿನ್ನ ಆತ್ಮನ ಸಹಾಯ ಬೇಕು ಸ್ವಾಮಿ. ನಮ್ಮ ಸ್ವಂತ ವಿವೇಚನ ಶಕ್ತಿ ಬುದ್ಧಿಯಿಂದ ನಾವು ಕಲಿಯಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಈ ಗೂಢಾರ್ಥಗಳನ್ನು, ಸತ್ಯಾಂಶಗಳನ್ನು ನಿನ್ನ ವಾಕ್ಯದ ಮೂಲಕವಾಗಿ ತಿಳಿಯಪಡಿಸಿ ಕೇಳುವ ಪ್ರತಿಯೊಬ್ಬ ಮಕ್ಕಳಿಗೂ ಜ್ಞಾನೋದಯವಾಗಲು ಅವಕಾಶ ಕೊಡು ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಇವತ್ತು ನಾವು ಕರೀತಕ್ಕಂಥ ಒಬ್ಬ ಹೆಣ್ಣು ಮಗಳ ಹಿನ್ನೆಲೆಯನ್ನು ನಾವು ಸ್ವಲ್ಪ ಹೊತ್ತು ಗಮನಿಸೋಣ. ನ್ಯಾಯಸ್ಥಾಪಕರು ಆಳುತ್ತಿದ್ದ ಆ ಒಂದು ಸಮಯದಲ್ಲಿ ಯಹೂದ ಪ್ರಾಂತ ಎಂಬತಕ್ಕಂಥ ಬೆತ್ಲೆಹೇಮಿನಲ್ಲಿ ಬರಗಾಲ ಉದ್ಭವವಾಯಿತು. ಅಲ್ಲಿ ಊಟಕ್ಕೂ ಸಹ ಕಷ್ಟವಾಗ್ತಾ ಇತ್ತು. ಜನರು ಸ್ಥಳದಿಂದ ಸ್ಥಳಕ್ಕೆ ಪಲಾಯನ ಮಾಡುತ್ತಿದ್ದರು. ಅಂತಹ ಸಮಯದಲ್ಲಿ ಈ ಬೆತ್ಲೆಹೇಮಿನಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಹೆಂಡತಿ, ಇಬ್ಬರು ಕುಮಾರರ ಸಹಿತವಾಗಿ ಮೋವಾಬ್ ಎಂಬತಕ್ಕಂಥ ದೇಶಕ್ಕೆ ಆತನು ಪ್ರಯಾಣ ಬೆಳೆಸುತ್ತಾನೆ. ಆ ಮನುಷ್ಯನ ಹೆಸರು ಎಲಿಮೆಲೆಕ್ ಎಂಬುದಾಗಿ, ಆತನ ಹೆಂಡತಿಯ ಹೆಸರು ನವೋಮಿ ಎಂಬುದಾಗಿ, ಅವರಿಗೆ ಇಬ್ಬರು ಮಕ್ಕಳು ಮೆಹಲೋನ್ ಮತ್ತು ಕಿಲೋನ್ ಎಂಬುದಾಗಿ. ಈ 4 ಜನರು ಸಹ ಯಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೆತ್ಲೆಹೇಮಿನವರಾದ ಇವರು ಮೋವಾಬ್ ದೇಶದ ಪ್ರದೇಶಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ಅಲ್ಲಿ ಸ್ವಲ್ಪ ದಿನ ಆದ ಮೇಲೆ ನಯೋಮಿಯ ಗಂಡನಾದಂಥ ಎಲಿಮೆಲೆಕನು ಮರಣ ಹೊಂದುತ್ತಾನೆ. ನಯೋಮಿಯು ಇಬ್ಬರು ಗಂಡು ಮಕ್ಕಳನ್ನು ಇಟ್ಟುಕೊಂಡು ಆ ಒಂದು ಅನ್ಯ ದೇಶವಾದಂಥ ಮೋವಾಬದಲ್ಲಿ ಸುಮಾರು 10 ವರ್ಷಗಳು ಅಲ್ಲಿ ವಾಸ ಮಾಡ್ತಾಳೆ. ಆ 10 ವರ್ಷಗಳಲ್ಲಿ ತನ್ನ ಇಬ್ಬರು ಗಂಡು ಮಕ್ಕಳಿಗೆ ಮೋವಾಬ್ ಸ್ತ್ರೀಯರನ್ನು ತೆಗೆದುಕೊಂಡು ಮದುವೆ ಮಾಡಿಸುತ್ತಾಳೆ. ಆ ಮದುವೆ ಆದ ಮೇಲೆ ದುರಾದೃಷ್ಟವಶತ್ ಕೆಲವು ದಿನಗಳಾದ ಮೇಲೆಯೇ, ವಿವಾಹವಾದ ಕೆಲವು ದಿನಗಳಾದ ಮೇಲೆ ಅಥವಾ ಕೆಲವು ವರ್ಷಗಳಾದ ಮೇಲೆ ಆ ಇಬ್ಬರು ಗಂಡು ಮಕ್ಕಳು ಸಹ ಸತ್ತೋಗ್ತಾರೆ. ತಾಯಿಯ ಪರಿಸ್ಥಿತಿಯನ್ನು ಸ್ವಲ್ಪ ಹೊತ್ತು ಗಮನಿಸಬೇಕು. ಆದರೆ ಬಹಳ ಪ್ರಾಮುಖ್ಯವಾದಂಥ ವಿಷಯ, ಮೋವಾಬ್ ದೇಶದ ಸ್ತ್ರೀಯರಾದಂಥ ಓರ್ಫಾ ಮತ್ತು ರೂತ್ ಎಂಬತಕ್ಕಂಥ ಈ ಇಬ್ಬರು ಹೆಣ್ಣು ಮಕ್ಕಳು ಮೆಹಲಾನ್ ಮತ್ತು ಕಿಹ್ಲಾನ್ ಎಂಬತಕ್ಕಂಥ ಇಬ್ಬರ ಪತ್ನಿಯರಾಗಿದ್ದರು. ಅವರ ಗಂಡಂದಿರು ತೀರು ಹೋದ ಮೇಲೆ
ನಯೋಮಿಯು ಇಬ್ಬರು ಯೌವನಸ್ಥ ಸೊಸೆಯರನ್ನು ಕರೆದು ಅವ್ರಿಗೆ ಹೇಳಿದ್ದೇನೆಂದರೆ, ಯೆಹೋವನು ನನಗೆ ನೋವನ್ನು ಕೊಟ್ಟಿದ್ದಾನೆ, ನಾನು ದುಃಖ ಪಡುತ್ತಿದ್ದೇನೆ, ಯಾಕೆಂದರೆ ಇಬ್ಬರು ಮಕ್ಕಳನ್ನು ಸಹ ನಾನು ಕಳೆದುಕೊಂಡಿದ್ದೇನೆ, ನನ್ನ ಪತಿಯನ್ನು ಸಹ ಕಳೆದುಕೊಂಡಿದ್ದೇನೆ. ದಯವಿಟ್ಟು ನೀವಿಬ್ಬರು ಇನ್ನೂ ಯೌವನಸ್ಥರಾಗಿದ್ದೀರಾ, ನೀವು ನಿಮ್ಮ ತವರು ಮನೆಗೆ ಹಿಂತಿರುಗಿರಿ. ಯಾಕೆಂದರೆ ನಾನು ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೆಹೋವನು ನನಗೆ ಇಂಥ ಕಷ್ಟವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಅವರಿಗೆ ಉತ್ತಮವಾದ ಸಲಹೆಯನ್ನು ಕೊಡ್ತಾಳೆ. ನಿಮಗಿನ್ನೂ ವಯಸ್ಸಿದೆ, ನೀವು ಇಬ್ಬರು ಮದುವೆ ಮಾಡಿಕೊಂಡು ಸುಖವಾಗಿ ಜೀವನವನ್ನು ಮಾಡಿರಿ, ಯೆಹೋವನ ಅನುಗ್ರಹ ನಿಮ್ಮ ಮೇಲೆ ಇರಲಿ ಎಂಬುದಾಗಿ ಹೇಳಿ ಅವರನ್ನು ಕಳಿಸಿಕೊಡುವಾಗ ಆ ಇಬ್ಬರು ಹೆಣ್ಣುಮಕ್ಕಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾರೆ, ನಾವು ನಿನ್ನ ಜೊತೆಯಲ್ಲೇ ನಿನ್ನ ಸ್ವಜನರ ಬಳಿಗೆ ಬರುತ್ತೇವೆ ಅನ್ನಲು ಆಕೆಯು, ನನ್ನ ಮಕ್ಕಳೇ ನೀವು ನನ್ನ ಬರುವುದೇಕೆ, ಹಿಂದಿರುಗಿ ಹೋಗ್ರಿ, ನಿಮಗೆ ಗಂಡಂದಿರನ್ನು ಕೊಡುವುದಕ್ಕೆ ನನ್ನ ಗರ್ಭದಲ್ಲಿ ಬೇರೆ ಮಕ್ಕಳಿಲ್ಲವಲ್ಲ, ನನ್ನ ಪತಿ ಇಲ್ಲವಲ್ಲ, ಮದುವೆ ಮಾಡಿಕೊಳ್ಳುವ ಪ್ರಾಯವೂ ನನಗೆ ದಾಟಿ ಹೋಯಿತು, ಆದ್ದರಿಂದ ದಯವಿಟ್ಟು ನಿಮ್ಮನ್ನು ಬೇಡ್ಕೊಳ್ತೇನೆ ನನ್ನ ಮುದ್ದು ಮಕ್ಕಳೇ, ನೀವು ಹಿಂತಿರುಗಿ ಹೋಗ್ರಿ. ಒಂದು ವೇಳೆ ನಿರೀಕ್ಷೆಯಿಂದ ಇವತ್ತು ಒಬ್ಬ ಗಂಡನನ್ನು ಕೂಡಿ ಮಕ್ಕಳನ್ನು ಹೆತ್ತರೂ ಅವರು ದೊಡ್ಡವರಾಗುವ ತನಕ ಕಾದಿರುವಿರೋ. ಇದು ಆಗದ ಕೆಲಸ, ಆಗದ ಮಾತು. ಯೆಹೋವನ ಹಸ್ತವು ನನಗೆ ವಿರೋಧವಾಗಿರುವುದರಿಂದ ನಿಮಗೋಸ್ಕರ ಬಹಳ ದುಃಖ ಪಡುತ್ತೇನೆ ಅಂದಳು. ಇಬ್ಬರು ಸಹ ಗಟ್ಟಿಯಾಗಿ ಅತ್ತೆಯನ್ನು ಹಿಡಿದುಕೊಂಡು ಕಣ್ಣೀರನ್ನು ಸುರಿಸ್ತಾರೆ. ಅನಂತರ ಹಿರಿಯ ಸೊಸೆಯಾದಂಥ ಹೊರ್ಫಳು ಒಂದು ತೀರ್ಮಾನವನ್ನು ಮಾಡಿಕೊಳ್ತಾಳೆ, ನಮ್ಮ ಅತ್ತೆಯು ಕೊಡ್ತಕ್ಕಂಥ ಸಲಹೆಗಳು ಉತ್ತಮವಾಗಿದೆ ಎಂಬುದಾಗಿ ತಿಳಿದುಕೊಂಡು ಅತ್ತೆಯನ್ನು ಮುದ್ದಿಟ್ಟು ಆಕೆಯು ಹೊರಟು ಹೋಗುತ್ತಾಳೆ. ಆದರೆ ಕಿರಿಯ ಸೊಸೆಯಾದಂಥ ರೂಥಳು ಅತ್ತೆಯನ್ನು ಬಹಳವಾಗಿ ಹಚ್ಚಿಕೊಂಡಿದ್ದಳು. ನಯೋಮಿ ಹೇಳ್ತಾಳೆ ರೂಥಳಿಗೆ, ನಿನ್ನ ಓರಗಿತ್ತಿಯಾದಂಥ ಓರ್ಫಳು ತನ್ನ ಜನರ ಬಳಿಗೆ ಹೋಗಲು ತೀರ್ಮಾನ ಮಾಡಿಕೊಂಡಿದ್ದಾಳೆ, ಆಕೆಯ ಜೊತೆಯಲ್ಲಿ ನೀನು ಹೋಗು ಎಂಬುದಾಗಿ ಹೇಳುವಾಗ ಆಕೆ ಹೇಳ್ತಕ್ಕಂಥ ಮಾತುಗಳನ್ನ ಗಮನಿಸಬೇಕು. ರೂಥಳು ಬರೆದ ಪುಸ್ತಕ 1ನೇ ಅಧ್ಯಾಯ 16ನೇ ವಚನದಲ್ಲಿ ಇರತಕ್ಕಂಥದ್ದು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. 14ನೇ ವಚನ ಹೇಳುವಂಥದ್ದಾಗಿದ್ದು, ನೀನು ಸಾಯುವಲ್ಲೇ ನಾನೂ ಸಾಯುವೆನು, ಅಲ್ಲೇ ನನಗೆ ಸಮಾಧಿ ಆಗಬೇಕು, ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಎಂದಳು. ಎಂತಹ ಒಂದು ಆಯ್ಕೆ ಪ್ರಿಯರೇ! ತಾನು ಯೌವನಸ್ಥಳಾಗಿರುವಾಗ ಉತ್ತಮವಾದ ಆಯ್ಕೆಯನ್ನು ಮಾಡಿಕೊಂಡು ನನಗೆ ಇನ್ನೊಬ್ಬನನ್ನು ಮದುವೆಯಾಗಿ ಆತನ ಜೊತೆಯಲ್ಲಿ ಮಕ್ಕಳನ್ನು ಪಡೆದು ಆತನ ಜೊತೆಯಲ್ಲಿ ಸಂತೋಷವಾಗಿರಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಳ್ಳುವುದನ್ನು ಬಿಟ್ಟು ಅತ್ತೆಯ ಜೊತೆಯಲ್ಲೇ ಇದ್ದುಕೊಂಡು ಕಷ್ಟವನ್ನು ಅನುಭವಿಸುವುದಕ್ಕೆ, ನೋವನ್ನು ಹಂಚಿಕೊಳ್ಳುವುದಕ್ಕೆ ಆಕೆಯು ತೀರ್ಮಾನ ಮಾಡಿಕೊಂಡಳು. ಪ್ರಿಯರೇ, ಈ ಸಂದೇಶವನ್ನು ಕೇಳ್ತಕ್ಕಂಥ ಅನೇಕ ಹೆಣ್ಣು ಮಕ್ಕಳು
ನೀವು ಒಂದು ತೀರ್ಮಾನಕ್ಕೆ ಬರಬೇಕು. ನಿಮ್ಮ ಕುಟುಂಬಗಳಲ್ಲಿ ಇಂತಹ ಪರಿಸ್ಥಿತಿಗಳು ಉದ್ಭವವಾದಾಗ ಯಾವ ಆಯ್ಕೆಯನ್ನು ಮಾಡಿಕೊಳ್ಳುತ್ತೀರಾ? ಓರ್ಫಳದು ಒಂದು ಆಯ್ಕೆ ಆದರೆ ರೂತಳದು ಇನ್ನೊಂದು ಆಯ್ಕೆ. ಓರ್ಫಳು ಸಮಜಾಯಿಸಿಕೊಂಡ್ಳು, ಪರವಾಗಿಲ್ಲ, ನಾನು ಹೋಗ್ತೇನೆ ಅತ್ತೆ, ನೀವು ಹೇಳಿದಾಗಿ ಇನ್ನೊಂದು ಮದುವೆ ಆಗ್ತೇನೆ. ಆದರೆ ರೂತಳು ಹೇಳ್ತಾಳೆ, ನನಗೆ ಮದುವೆ ಆಗೋದಿರಲಿ, ನಿಮ್ಮನ್ನೇ ಬಿಟ್ಟು ನಾನು ಹೋಗೋದಿಲ್ಲ, ನಿಮ್ಮ ಜೊತೆಲೇ ಇರ್ತೇನೆ. ನೀವೆಲ್ಲಿ ಹೋಗ್ತೀರಾ ಅಲ್ಲೇ ಬರ್ತೇನೆ, ಎಲ್ಲಿ ಊಟ ಮಾಡ್ತೀರಾ ಅಲ್ಲೇ ಊಟ ಮಾಡ್ತೀನಿ, ಎಲ್ಲಿ ಮಲ್ಕೋತೀರಾ ಅಲ್ಲೇ ಮಲ್ಕೋತೇನೆ. ಕೊನೆಯದಾಗಿ ಆಕೆ ಹೇಳ್ತಕ್ಕಂಥದ್ದು, ನೀವು ಸಾಯುವಲ್ಲಿಯೇ ನಾನು ಸಹ ಸಾಯುತ್ತೇನೆ ಎಂಬುದಾಗಿ. ಇಂತಹ ಆಯ್ಕೆ ಕಠಿಣವಾದ ಆಯ್ಕೆ, ಆದರೆ ಉತ್ತಮವಾದ ಆಯ್ಕೆ. ಅನಂತರ ನಮಗೆ ಕತೆ ಗೊತ್ತಾಗಿದೆ. ನಯೋಮಿಯು ಆ ಮೋವಾಬ್ ದೇಶವನ್ನು ಬಿಟ್ಟು ಮತ್ತೊಮ್ಮೆ ಯೆರೂಸಲೇಮಿಗೆ ಹೋಗುತ್ತಾಳೆ. ಯೆರೂಸಲೇಮನ್ನು ಬಿಟ್ಟು ಮೋವಾಬ್ಗೆ ಹೋಗುವಾಗ ತಾನು, ತನ್ನ ಪತಿ, ಇಬ್ಬರು ಗಂಡು ಮಕ್ಕಳ ಸಮೇತ 4 ಜನರು ಮೋವಾಬ್ ದೇಶಕ್ಕೆ ಹೋದರು. ಈಗ ಅನೇಕ ವರ್ಷಗಳಾದ ಮೇಲೆ ತಾನು ಮತ್ತು ತನ್ನ ಸೊಸೆಯಾದದ್ದು ರೂತಳು ಇಬ್ಬರು ಮಾತ್ರ ಯೆರೂಸಲೇಮಿಗೆ ಬರುತ್ತಾರೆ. ನಯೋಮಿಯನ್ನು ಕಂಡಂತ ಯೆರೂಸಲೇಮಿನ ಜನರು ಆಕೆಯ ಕುರಿತು, ಓ ನಯೋಮಿ ಬಂದಿದ್ದಾಳೆ, ಬಾ ನಯೋಮಿ ಎಂಬುದಾಗಿ ಕೇಳುವಾಗ ನಯೋಮಿ ಹೇಳ್ತಕ್ಕಂಥ ಮಾತನ್ನು ಗಮನಿಸಿ ರೂತಳು 1ನೇ ಅಧ್ಯಾಯ 20ನೇ ವಚನದಲ್ಲಿ, ಆಕೆಯು ಅವರಿಗೆ ನಯೋಮಿ ಎಂದು ಕರೆಯಬೇಡಿರಿ, ಯಾಕೆಂದರೆ ನಯೋಮಿಯು ಅಂದರೆ ರಮಣೀಯಳು ಎಂಬುದಾಗಿ ಅರ್ಥ. ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದುದರಿಂದ ಮಾರಾ ಎಂಬುದಾಗಿ ಕರೆಯಿರಿ. ಮಾರಾ ಅಂದರೆ ದುಃಖಿತಳು, ವೇದನೆ ಉಳ್ಳವಳು, ಸಂಕಟವನ್ನು ಉಳ್ಳವಳು ಎಂಬುದಾಗಿ. ಎಷ್ಟು ಹೆಣ್ಣು ಮಕ್ಕಳು ಅದೇ ರೀತಿಯಲ್ಲಿ ತೀರ್ಮಾನ ಮಾಡ್ಕೊಳ್ತೀರಾ? ದೇವರು ನನ್ನನ್ನು ಶಪಿಸಿದ್ದಾನೆ, ನನ್ನನ್ನು ಬಂಜಿಯಾಗಿ ಮಾಡಿದ್ದಾನೆ, ನನಗೆ ಇಂತಹ ರೋಗವನ್ನು ಕೊಟ್ಟಿದ್ದಾನೆ, ದಯವಿಟ್ಟು ನನ್ನನ್ನು ಒಳ್ಳೆಯವರು ಎಂಬುದಾಗಿ ಕರೆಯಬೇಡ್ರಿ, ನೀತಿವಂತಳು ಎಂಬುದಾಗಿ ಕರೆಯಬೇಡ್ರಿ, ಭಕ್ತಿವಂತಳು ಎಂಬುದಾಗಿ ಕರೆಯಬೇಡ್ರಿ. ನಯೋಮಿಯಾಗೆ ನಾನು ದುಃಖಿತಳು ಎಂಬುದಾಗಿ ನೀವು ಅಂದುಕೊಳ್ಳುತ್ತೀರಾ? ನಯೋಮಿ ಹೇಳ್ತಕ್ಕಂಥದ್ದು, ಭಾಗ್ಯವಂತಳಾಗಿ ಹೋದೆನು, ಯೆಹೋವನು ನನ್ನನ್ನು ಗತಿಹೀನಳನ್ನಾಗಿ ಬರಮಾಡಿದನು, ಯೆಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ, ಸರ್ವಶಕ್ತನು ನನ್ನ ಬಾಧಿಸಿದ್ದಾನೆ, ಇದರಿಂದ ನೀವು ನನ್ನನ್ನು ನಯೋಮಿ ಎಂದು ಕರೆಯುವುದು ಹೇಗೆ ಅಂದಳು. ಆ ಸಮಯದಲ್ಲಿ ಅವರಿಗೆ ಊಟಕ್ಕೂ ಸಹ ಕಷ್ಟವಾಗುತ್ತಿರುವಾಗ ತನ್ನ ಗಂಡನಾದ ಎಲಿಮೆಲೆಕನ ಗೋತ್ರದಲ್ಲಿ ಬೋವಾಜನೆಂಬ ಧನವಂತ ಸಂಬಂಧಿ ಇದ್ದನು. ಮನೆಯ ಪರಿಸ್ಥಿತಿಯನ್ನು ಗಮನಿಸಿ ರೂತಳು ನವೋಮಿಗೆ ಹೇಳ್ತಕ್ಕಂಥದ್ದು, ನಾನು ಹೋಗಿ ಯಾವನು ನನಗೆ ದಯೆ ತೋರಿಸುವನೋ ಅವನ ಹೊಲದಲ್ಲಿ ಹಕ್ಕಲ ತೆನೆಗಳನ್ನು ಕೂಡಿಸಿಕೊಂಡು ಬರುವೆನು ಅಂದಳು. ಎಷ್ಟೊಂದು ಸೊಸೆಯಂದಿರು ತಮ್ಮ ಅತ್ತೆಯ ಸೇವೆಯನ್ನು ಮಾಡುವುದಕ್ಕೆ ಮುಂದಾಗುತ್ತೀರಾ? ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಮಾಧಾನಪಡಿಸಲು ಮುಂದಾಗುತ್ತೀರಾ? ಕೆಲವು ಸಾರಿ ನಾವು ಸಮಾಜವನ್ನು ಗಮನಿಸುವಾಗ ಅತ್ತೆ ಸೊಸಂದಿರ ಮಧ್ಯದಲ್ಲಿ ಬಿರುಕುಗಳು ಜಾಸ್ತಿ ಆಗ್ತವೆ, ಜಗಳ ಜಾಸ್ತಿ ಆಗ್ತದೆ, ಹೊಂದಾಣಿಕೆ ಇರೋದಿಲ್ಲ.
ಆದರೆ ಇಲ್ಲಿ ರೂತಳು ಮತ್ತು ನಯೋಮಿಯ ಮಧ್ಯದಲ್ಲಿರ್ತಕ್ಕಂಥದ್ದು ಒಂದು ಪ್ರೀತಿ, ಸಮಾಧಾನ, ಹೊಂದಾಣಿಕೆ, ಅನ್ಯೋನ್ಯತೆ ಎಂಬುದನ್ನು ನಾವು ಗಮನಿಸಬೇಕು. ರೂತಳ ಒಳ್ಳೆಯ ಗುಣಕ್ಕೋಸ್ಕರ ದೇವರು ಈ ಮಗಳನ್ನು ಆಶೀರ್ವಾದ ಮಾಡಿದನು. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ರೂತಳು ಆ ಬೋವಾಜನ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಬೋವಾಜನನ್ನು ಆಕೆ ಮದುವೆಯಾದಳು ಎಂಬುದಾಗಿ ನಮಗೆ ಗೊತ್ತಾಗಿದೆ ಪ್ರಿಯರೇ. ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಹೆಣ್ಣು ಮಗಳನ್ನು ಗಮನಿಸಿ, ಬೋವಾಜನು ಈ ಕುಟುಂಬಕ್ಕೆ ನಾನು ಏನಾದರೂ ಸಹಾಯವನ್ನು ಮಾಡಬೇಕು ಎಂಬುದಾಗಿ ಮುಂದೆ ಬರುವಾಗ ರೂತಳನ್ನು ಒಬ್ಬ ಸಂಬಂಧಿಗೆ ಮದುವೆ ಮಾಡಲು ಮುಂದಾಗುತ್ತಾರೆ. ಆದರೆ ಆ ಸಂಬಂಧಿ ಒಪ್ಪದ ಕಾರಣ ಬೋವಾಜನು ತಾನೇ ರೂತಳನ್ನು ಮದುವೆ ಆಗುತ್ತಾನೆ. ಪ್ರಿಯರೇ, ಉತ್ತಮವಾದ ಆಯ್ಕೆಯನ್ನು ಮಾಡಿಕೊಂಡಿರುವ ರೂತಳಿಗೆ ಸಿಗುತ್ತಿರುವ ಒಂದು ಉತ್ತಮವಾದ ಪತಿ ಮುಂದೆ ನಮಗೆ ಚರಿತ್ರೆ ಹೇಳುವಂಥದ್ದಾಗಿದೆ. ಈ ಬೋವಾಜನು ಓಬೇದನ ತಂದೆಯಾಗಿದ್ದಾನೆ. ಓಬೇದನು ಜೆಸ್ಸಿಯ ತಂದೆಯಾಗಿದ್ದಾನೆ. ಜೆಸ್ಸಿಯು ದಾವೀದನ ತಂದೆಯಾಗಿದ್ದಾರೆ. ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಗಮನಿಸುವಾಗ ಯೇಸು ಕ್ರಿಸ್ತನನ್ನು ದಾವೀದನ ವಂಶಾವಳಿಯಿಂದ ಬಂದವನು ಎಂಬುದಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಆ ದಾವೀದನ ವಂಶದಿಂದ ಬಂದಂಥ ಯೇಸು ಕ್ರಿಸ್ತನು ರೂತಳಿಗೆ ಸಂಬಂಧಿ. ರೂತಳು ಯೇಸು ಕ್ರಿಸ್ತನ ಮುತ್ತಜ್ಜಿಯಾದನು ಎಂಬುದಾಗಿ ನಮಗೆ ಗಮನಿಸುವಂಥದ್ದಾಗಿದೆ. ಹೇಗೆ ಒಬ್ಬ ವಿಧವೆ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಬರಲಿಕ್ಕೆ ಸಾಧ್ಯ? ಆ ಸಾಧ್ಯತೆ ಆಕೆಯು ಮಾಡಿಕೊಂಡಂಥ ಆಯ್ಕೆಯಿಂದ ಆಗಿದೆ ಪ್ರಿಯರೇ. ದೇವರಿಗೋಸ್ಕರ ಆಕೆಯು ಎಲ್ಲವನ್ನ ತ್ಯಾಗ ಮಾಡಲು ಇಷ್ಟಪಟ್ಟಳು. ಯಾವ ವ್ಯಕ್ತಿ ದೇವರಿಗೋಸ್ಕರ ಆಯ್ಕೆಯನ್ನು ಮಾಡಿಕೊಳ್ಳುವುದಕ್ಕೆ ಮುಂದಾಗುತ್ತಾನೆ, ದೇವರು ಆ ವ್ಯಕ್ತಿಯನ್ನು ಆಶೀರ್ವಾದ ಮಾಡೇ ಮಾಡುತ್ತಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಪ್ರಿಯರೇ, ಇವತ್ತು ನಾವು ರೂತಳನ ಬಗ್ಗೆ ಗಮನಿಸುವಾಗ ಆಕೆಯು ಅತ್ತೆಯ ಜೊತೆಯಲ್ಲಿ ನೋವನ್ನು ಹಂಚಿಕೊಳ್ಳುವುದಕ್ಕೆ ಆರಿಸಿಕೊಂಡಳು. ಸ್ವಂತ ಸುಖವನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ. ನನಗಿನ್ನೂ ವಯಸ್ಸಾಗಿದೆ, ನನಗಿನ್ನೂ ವಯಸ್ಸಿದೆ, ನಾನು ಏನಾದರೂ ಮಾಡಬಹುದು, ನಾನು ಯಾಕೆ ಇಷ್ಟು ತ್ಯಾಗ ಮಾಡಬೇಕು ಎಂಬುದಾಗಿ ಆಕೆ ಯಾವತ್ತೂ ಅಂದುಕೊಳ್ಳಲಿಲ್ಲ. ದೇವರಿಗೋಸ್ಕರ ಆಕೆಯು ಉತ್ತಮವಾದ ಆಯ್ಕೆಯನ್ನು ಮಾಡಿಕೊಂಡಳು. ಆಕೆ ಮಾಡಿಕೊಂಡಂಥ ಆಯ್ಕೆಯ ನಿಮಿತ್ತವಾಗಿ ಇವತ್ತು ಆಕೆಯ ಹೆಸರು ಯೇಸು ಕ್ರಿಸ್ತನ ವಂಶಾವಳಿಯ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ದೇವರ ಜೊತೆಯಲ್ಲಿ ಇರುವುದಕ್ಕೆ ರೂತಳು ಆಯ್ಕೆಯನ್ನು ಮಾಡಿಕೊಂಡಳು. ಪ್ರಿಯರೇ, ನಾವು ಮಾಡಿಕೊಳ್ಳುವ ಆಯ್ಕೆ, ನಾವು ತೆಗೆದುಕೊಳ್ಳುವ ತೀರ್ಮಾನ ನಮ್ಮ ಮುಂದಿನ ಭವಿಷ್ಯವನ್ನು ಅದು ನಿರ್ಧಾರ ಮಾಡುವಂಥದ್ದಾಗಿದೆ. ಇವತ್ತು ನಾವು ಯಾವ ಆಯ್ಕೆಯನ್ನು ಮಾಡಿಕೊಳ್ಳುತ್ತೇವೆ ಎಂಬುದು ನಾಳಿನ ನಿರ್ಧಾರದಲ್ಲಿ ಅಡಕವಾಗಿದೆ. ಉತ್ತಮವಾದ ಆಯ್ಕೆಯನ್ನು ಮಾಡಿಕೊಂಡಂಥ ಪ್ರತಿಯೊಬ್ಬರಿಗೂ ದೇವರು ಆಶೀರ್ವಾದವನ್ನು ನೀಡುತ್ತಾರೆ. ಅನೇಕ ಹೆಣ್ಣು ಮಕ್ಕಳು ಅತ್ತೆಯ ಜೊತೆಯಲ್ಲಿ ಇರುವುದಕ್ಕೂ ಸಹ ಅವರು
ಅನುಮತಿಸುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೋಸ್ಕರ ತವರು ಮನೆಗೆ ಹೋಗುವುದನ್ನು ನಾವು ನೋಡುತ್ತೇವೆ. ಆದರೆ ಇವತ್ತು ಪ್ರಿಯರೇ, ದೇವರಲ್ಲಿ ಭಯಭಕ್ತಿಯುಳ್ಳಂಥ ನನ್ನ ಮಕ್ಕಳೇ, ದೇವರನ್ನು ನಂಬಿಕೊಂಡಂಥ ಸ್ತ್ರೀಯರೇ, ರೂತಳ ಹಾಗೆ ನಿಮ್ಮ ಅತ್ತೆಯ ಮನೆಯಲ್ಲಿ ಕಷ್ಟವಿದ್ದರೂ ಸಹ ಸಹಿಸಿಕೊಳ್ಳಿರಿ. ಅವರೆಲ್ಲ ನೋವುಗಳನ್ನು ಹಂಚಿಕೊಳ್ಳಿರಿ. ಅವರ ಕಷ್ಟದಲ್ಲಿ ಭಾಗಿಯಾಗಿರಿ. ದೇವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಾನು ಒಂದು ದಿವಸ ಒಂದು ಆಸ್ಪತ್ರೆಗೆ ಹೋಗಿದ್ದೆ. ಆಸ್ಪತ್ರೆಯಲ್ಲಿ ನಮ್ಮ ಸ್ನೇಹಿತರ ಒಂದು ಆರೋಗ್ಯದ ವಿಚಾರಣೆಗೆ ನಾವು ಹೋಗಿ ಬರುತ್ತಿರುವಾಗ ಅಲ್ಲಿಯೇ ಇದ್ದಂಥ ಇನ್ನೊಂದು ರೋಗಿಯ ಒಂದು ಚಿಕಿತ್ಸೆಯಲ್ಲಿ ಸ್ವಲ್ಪ ಹೊತ್ತು ನಾವು ಗಮನಿಸುವಾಗ ಆಕೆಯನ್ನು ಒಬ್ಬ ಹೆಣ್ಣು ಮಗಳು ಆ ವಯಸ್ಸಾದ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದಳು. ಎಷ್ಟು ಚೆನ್ನಾಗಿ ಆ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದಳು ಎಂಬುದಾಗಿ ಹೇಳುವಾಗ ನಾವು ಅಂದುಕೊಂಡದ್ದು ನಮ್ಮ ಮನಸ್ಸಿನಲ್ಲಿ, ಒಂದು ವೇಳೆ ಈ ಹೆಣ್ಣು ಮಗಳ ತಾಯಿ ಆಗಿರಬಹುದು. ಯಾಕೆಂದರೆ ತಾಯಿಯರನ್ನು ಅಷ್ಟು ಹಚ್ಕೊಳ್ತೇವೆ, ಅಷ್ಟು ಪ್ರೀತಿ ಮಾಡ್ತೇವೆ, ಅಷ್ಟು ಶುಶ್ರೂಷೆ ಮಾಡ್ತೇವೆ ಎಂಬುದಾಗಿ ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಆ ಹೆಣ್ಣುಮಗಳಿಗೆ ಕೇಳಿದೆ ನಾನು. ಯಾರಮ್ಮ ಇವರು? ನಿಮ್ಮ ತಾಯಿ ಆಗಿದ್ದಾರಾ? ಇವರನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಲ್ಲ ಎಂಬುದಾಗಿ ಹೇಳುವಾಗ ಹೆಣ್ಣುಮಗಳು ಹೇಳ್ತಾಳೆ, ಇಲ್ಲ ಸಾರ್, ಆಕೆ ನಮ್ಮ ಅತ್ತೆ. ನಿಮ್ಮ ಅತ್ತೆಯನ್ನು ಇಷ್ಟು ಚೆನ್ನಾಗಿ ಈ ಆಧುನಿಕ ಲೋಕದಲ್ಲಿ ನೋಡ್ಕೊಳ್ತಾ ಇದೆಯಾ? ಹೌದು ಸಾರ್, ನಾವು ಎಷ್ಟು ಪ್ರೀತಿಯಿಂದ ಇದ್ದೇವೆ ಎಂಬುದಾಗಿ ಹೇಳುವಾಗ ನಮ್ಮಲ್ಲಿ ಅತ್ತೆ ಸೊಸೆ ಎಂಬತಕ್ಕಂಥ ಬಾಂಧವ್ಯಕ್ಕಿಂತ ತಾಯಿ ಮಗಳು ಎಂಬತಕ್ಕಂಥ ಸಂಬಂಧ ದೃಢವಾಗಿದೆ ಎಂಬುದಾಗಿ ಹೇಳಿದಳು. ಒಂದು ವೇಳೆ ನಮ್ಮ ಮನೆಯಲ್ಲಿ ಜಗಳವಾದರೆ ತಾಯಿ ಮಗನಿಗೂ ಜಗಳ ಆಗ್ತದೆ ಹೊರತು ನಮ್ಮ ಅತ್ತೆಯ ಜೊತೆಯಲ್ಲಿ ನಾನು ಯಾವತ್ತೂ ಜಗಳ ಆಡಿಲ್ಲ ಎಂಬುದಾಗಿ ಹೇಳ್ತಾ ಇದ್ರು. ಪ್ರಿಯ ಸ್ತ್ರೀಯರೇ, ಇವತ್ತು ನೀವು ರೂತಳಾಗಬೇಕು. ರೂತಳ ಆಯ್ಕೆ ನಿಮ್ಮದಾಗಬೇಕು. ನೀವು ಮಾಡಿಕೊಂಡಿರುವ ಆಯ್ಕೆಯು ನಿಮ್ಮ ಭವಿಷ್ಯವನ್ನು, ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥದ್ದಾಗಿದೆ. ರೂತಳು ಹೇಗೆ ಉತ್ತಮವಾದ ಆಯ್ಕೆಯನ್ನು ಮಾಡಿಕೊಂಡು ಕಷ್ಟ ಬರಲಿ, ಸಂಕಟ ಬರಲಿ, ದುಃಖ ಬರಲಿ, ನೋವು ಬರಲಿ, ಏನೇ ಬಂದರೂ ಸಹ ನಮ್ಮ ಅತ್ತೆಯನ್ನು ಬಿಟ್ಟು ನಾನು ಹೋಗುವುದಿಲ್ಲ, ಆಕೆ ಒಬ್ಬೊಂಟಿಗಳಾಗಿದ್ದಾಳೆ, ಆಕೆಯ ಜೊತೆಯಲ್ಲಿ ನಾನು ಸಹಾಯವನ್ನು ಮಾಡಬೇಕು, ನಾನು ಸಹಕರಿಸಬೇಕು, ಆಕೆ ನೋವನ್ನು ಹಂಚಿಕೊಳ್ಳಬೇಕು ಎಂಬುದಾಗಿ ಹೇಗೆ ಹಾರಿಸಿಕೊಂಡಳೋ ಅದೇ ರೀತಿಯಲ್ಲಿ ನಾವು ಕಷ್ಟವನ್ನು ಅನುಭವಿಸುವುದಕ್ಕೆ, ಹಂಚಿಕೊಳ್ಳುವುದಕ್ಕೆ ಆಯ್ಕೆ ಮಾಡಿಕೊಳ್ಳೋಣ. ಅದರ ಪ್ರತಿಫಲ ಉತ್ತಮವಾಗಿರುವಂಥದ್ದಾಗಿದೆ. ಹೇಗೆ ರೂತಳಿಗೆ ಕ್ರಿಸ್ತನ ವಂಶಾವಳಿಯಲ್ಲಿ ಬರ್ತಕ್ಕಂಥ ಪ್ರತಿಫಲ ಸಿಕ್ಕಿತೋ ಅದೇ ರೀತಿಯಲ್ಲಿ ನಿಮ್ಮ ಆಯ್ಕೆಯಲ್ಲಿ ನೀವು ದೇವರ ರಾಜ್ಯದ ಆ ಪಟ್ಟಿಯಲ್ಲಿ ಇರುವಂಥವರಾಗಿರುತ್ತೀರಿ. ಹಾಗಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ರೂತಳ ಬಗ್ಗೆ ಕರೆದುಕೊಂಡಂಥ ಆಯ್ಕೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಸ್ತ್ರೀಯರು ಸಹ ಭಾಗಿಯಾಗಲು ಅವಕಾಶ ಕೊಡು ಸ್ವಾಮಿ. ಉತ್ತಮವಾದ ಆಯ್ಕೆ ನಮ್ಮನ್ನು ಉತ್ತಮವಾದ ಕ್ರೈಸ್ತರನ್ನಾಗಿ ಮಾಡುತ್ತದೆ ಎಂಬುದನ್ನು ನಂಬಿಕೊಂಡು ಆ ಉತ್ತಮವಾದ ಆಯ್ಕೆ ನಮ್ಮದಾಗಲಿ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್.